Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಹಾಸನ ಚುನಾವಣೆ ಹಾಸನ ನಾನು ಉಸ್ತುವಾರಿ ಸಚಿವ ಅಲ್ಲಿನೂ ಕೂಡ ಮುಗಿಸಿದ್ದೇನೆ. ಮತ್ತು ತುಮಕೂರು ಕೂಡ ನಮ್ಮ ಸ್ವಕ್ಷೇತ್ರ, ನನ್ನ ಮತಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಸೇರುತ್ತೆ. ಎರಡು ಕಡೆಯೂ ಕೂಡ ಉತ್ತಮವಾದಂಥ ಜನರ ಸ್ಪಂದನೆ ಇದೆ. ಅಲ್ಲಿ ಎರಡು ಕ್ಷೇತ್ರದಲ್ಲೂ ನಾವು ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ. ಅದು ನಿನ್ನೆ ಮೊನ್ನೆದು ಅಂತ ಏನಲ್ಲ, ಸುಮಾರು 6-7 ತಿಂಗಳು ಮುಂಚೆನೆ ಪ್ರಜ್ವಲ್ ರೇವಣ್ಣ ಒಂದು ಸಿವಿಲ್ ಕೋರ್ಟಲ್ಲಿ ಬ್ಯಾಂಗ್ಳೂರಿನಲ್ಲಿ ಅವರು ಸ್ಟೇ ತಗೊಂಡಿದ್ದಾರೆ. ಅದು ಮೊದಲೇ ಇದ್ದಂಥದ್ದು, ಅದೇನು ಹೊಸದು ಅಂತ ಹೇಳಿ. ಬಟ್ ಅದ್ರಲ್ಲಿ ಕಂಟೆಂಟ್ಸ್ ಏನಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಕಂಟೆಂಟ್ಸ್ ಈಗ ಮಾಧ್ಯಮದಲ್ಲಿ ನಾವು ನೋಡಿ ತಿಳ್ಕೊಂಡಂಥದ್ದು. ಆದರೆ ಮೊದಲು ಅವರು ಅಲ್ಲಿ ಸ್ಟೇ ತೆಗೆದುಕೊಂಡಂಥ ಹಂತದಲ್ಲಿ ಏನೋ ಸ್ವಲ್ಪ ಸಂಶಯ ಇತ್ತು. ಸ್ಟೇ ತಗೋಬೇಕು ಅಂತ ಸುಮ್ಮನೆ ಯಾರು ತೊಗೊಳಕ್ಕೆ ಹೋಗಲ್ವಲ್ಲ, ಏನೋ ಅಶ್ಲೀಲವಾಗಿರ್ತಕ್ಕಂಥದ್ದು ಇರಬಹುದೇನೋ ಅಂತ ಹೇಳಿ ನಾವು ಎಲ್ಲ ಭಾವನೆ ಮಾಡ್ಕೊಂಡಿದ್ದು. ಆದರೆ ಇದನ್ನು ಯಾರೂ ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಇದನ್ನು ಯಾವಾಗ ಅಶ್ಲೀಲವಾಗಿರ್ತಕ್ಕಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ವು, ಆಗ ಎಲ್ಲ ಜನರು ಕೂಡ ಅದ್ರ ಬಗ್ಗೆ ಈ ರೀತಿಯ ಕೃತ್ಯ ನಡೆದಿಲ್ವೋ ಅದು ಬೇರೆ ವಿಚಾರ. ಆದರೆ ಅದನ್ನು ತನಿಖೆಯಲ್ಲಿ ಹೊರ ಬರ್ತದೆ. ಆದರೆ ಈ ರೀತಿಯ ಮಹಿಳೆಯರ ಮೇಲೆ ಅವರ ಒಂದು ಅಸಹಾಯಕತೆಯನ್ನು ದುರ್ಬಳಕೆ ಮಾಡಿಕೊಂಡಂಥದ್ದು ಖಂಡನೀಯ ಅಂತೇಳಿ ಪ್ರತಿಯೊಬ್ಬ ಸಮಾಜದ ನಾಗರಿಕರು ಕೂಡ ಅದನ್ನು ಖಂಡನೆ ಮಾಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಾನು ಕೂಡ ಖಂಡಿಸಿದ್ದೇನೆ. ಅಸಹಾಯಕ ಹೆಣ್ಣು ಮಕ್ಕಳು ಈ ಮನೆ ಕೆಲಸಕ್ಕೆ ಯಾರು ಬರ್ತಾರೆ? ಬಡತನದಲ್ಲಿರೋರೇ ಬರ್ತಾರೆ. ಮತ್ತು ಇದ್ರ ಜೊತೆಗೆ ಇತ್ತೀಚೆಗೆ 2 ಅಂಶಗಳು ಚರ್ಚೆ ಆಗ್ತಾ ಇದೆ. ಒಂದು, ಕೃತ್ಯವನ್ನು ಖಂಡನೆ ಮಾಡ್ತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಆ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಮುಂದಿನ ಭವಿಷ್ಯ, ಇದು ಹೆಚ್ಚು ಭಯಾನಕವಾದಂಥದ್ದು. ಏನು ದುಷ್ಕೃತ್ಯ ಏನಾಗಿದೆ ಅದು ಭಯಾನಕ ಅಲ್ಲ ಅಂತಲ್ಲ. ಆದರೆ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ಕುಟುಂಬಗಳು ಏನಿದ್ದಾವೆ, ಆ ಕುಟುಂಬಗಳ ಭವಿಷ್ಯನೂ ಕೂಡ ಡೋಲಾಯಮಾನ ಆಗ್ತದೆ ಅಂತಕ್ಕಂಥದ್ದು ನೋಡಿದಾಗ ನಾಗರಿಕ ಸಮಾಜದಲ್ಲಿ ಎಲ್ಲರೂ ಕೂಡ ತಲೆ ತಗ್ಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.